ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ರಾಮ್ ಮ್ಯಾಂಗೋ ಚಟ್ನಿ ಮಾಡಿದ್ದೀನಿ. ಈ ಮಾವಿನಕಾಯಿ ಸೀಸನಲ್ಲಿ ಒನ್ಸ್ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ರೊಟ್ಟಿ ಜೊತೆಗೆ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇನ್ನೊಂದು 4 ತುತ್ತು ಜಾಸ್ತಿನೇ ಹೋಗುತ್ತೆ. ಇದು ತುಂಬ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು, ಮತ್ತು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ನೀವು ಇದನ್ನು ಮಾಡಿ 2-3 ಡೇಸ್ ಬೇಕಾದ್ರೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ತಿನ್ಬೋದು. ಒಳ್ಳೆ ಟೇಸ್ಟು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ದೊಡ್ಡದು. ನಾನು ಒನ್ ಟೈಮ್ಗೆ ಒಂದು 3-4 ಜನಕ್ಕಾಗುವಷ್ಟು ಚಟ್ನಿ ಮಾಡ್ತಾ ಇರೋದ್ರಿಂದ ಹಾಫ್ ಭಾಗ ಮಾತ್ರ ತೊಗೋತಿದ್ದೀನಿ. ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪಾನು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೊಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಪೂರ್ತಿ ಎಣ್ಣೆಲ್ಲ ಬಾಯ್ಲ್ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಇದೇ ಎಣ್ಣೆ ಲಾಸ್ಟಿಗೆ ಒಗ್ಗರಣೆ ಕೂಡ ಯೂಸ್ ಆಗುತ್ತೆ. ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಈ ಥರ. ಮತ್ತು 2 ಫಾರಮ್ ಟೊಮೊಟೊನ ಮಧ್ಯೆ ಕಟ್ ಮಾಡಿ ಈ ಥರ ಸೇರಿಸ್ಕೊಂಡಿದ್ದೀನಿ. ಇದು ಎಣ್ಣೆಲ್ಲೇ ಸ್ವಲ್ಪ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು. ಅಂದರೆ ಫ್ರೈ ಆಗ್ತಾ ಆಲ್ಮೋಸ್ಟು ಮುಕ್ಕಾಲು ಭಾಗ ಬಾಯ್ಲ್ಡ್ ಆಗಬೇಕು. ಆವಾಗ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನೀಗ 2 ಹಸಿರುಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಹಸಿರುಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. 8-10 ಬೆಳ್ಳುಳ್ಳಿ ಇಲಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಅವಾಗವಾಗ ಸ್ವಲ್ಪ ಉಲ್ಟಾ ಮಾಡ್ತಿರ್ಬೇಕಾದ್ರೆ ಮಾವಿನಕಾಯಿ ಟೊಮೊಟೊ ಎಲ್ಲ ಸ್ವಲ್ಪ ಉಲ್ಟಾ ಮಾಡಿದರೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಆಲ್ಮೋಸ್ಟು 3/4% ಬಾಯ್ಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಈ ಥರ ಉಲ್ಟಾ ಮಾಡಿ ಮುಚ್ಚಿ ಸಿಮ್ಮಲ್ಲಿಟ್ಟು ಮುಚ್ಚಿ ಬೇಯಿಸ್ಕೊಬೇಕು. ಇದನ್ನು ಫ್ರೈ ಆಗೋದ್ರ ಜೊತೆಗೆ ಬಾಯ್ಲ್ಡ್ ಕೂಡ ಆಗುತ್ತೆ. ಈಗ ನೋಡಿ ಆಲ್ಮೋಸ್ಟ್ ಆ ಸೈಡು ಆಫ್ ಆಗಿದೆ. ಈಗ ಈ ಕಡೆ ತಿರುಗಿಸಿ ಹಾಕ್ತಿದ್ದೀನಿ. ನೀವು ಒಂದು ಸಲ ನೀವು ಮಾಡಿ ನೋಡಿದ್ರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾವಿನ ಹಣ್ಣು ಬರೋಕ್ಕೆ ಮುಂಚೆ ಮಾವಿನಕಾಯಲ್ಲಿ ಈ ಥರ ಚಟ್ನಿ ಮಾಡಿ ತಿಂದರೆ ಬಿಸಿ ಬಿಸಿ ಅನ್ನ ಜೊತೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನು, ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ ಸೂಚನೆಗಳು ಏನೇ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸಿ. ನಾವೀಗೆಲ್ಲರೂ ಅರ್ಜೆಂಟಾಗಿ ಹೋಗಬೇಕು ಅನ್ನೋವಾಗ, ಅರ್ಜೆಂಟ್ಗೆ ಏನಾದರೂ ಮಾಡಬೇಕು ಅನ್ನೋವಾಗ ರೈಸಿಗೆ ಈ ಥರ ಮಾಡ್ಕೋಬೋದು. ಅಥವಾ ಏನೂ ತರಕಾರಿ ಇಲ್ಲ ಮನೇಲಿ ಅನ್ನೋವಾಗ ಚಪಾತಿ ರೊಟ್ಟಿ ದೋಸೆ ಕೂಡ ಈ ಥರ ಚಟ್ನಿ ಮಾಡ್ಕೋಬೋದು. ಒಳ್ಳೆ ಉಪ್ಪು ಖಾರ ಹುಳಿ ಎಲ್ಲ ಇರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನೂ ಒಂದು 4 ಸ್ಪೂನ್ ಹೆಚ್ಚಿಗೆ ಹೋಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿ. ಮಾಮೂಲಿ ಚಟ್ನಿಗಿಂತ ಈ ಥರ ಮಾಡಿ ನೋಡಿ, ಇದು ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನಾನು ಇದನ್ನು ಮಗ್ಚಾಕಿ 2-3 ಸಲ ಇದು ಮಾಡಿ ಫ್ರೈ ಮಾಡ್ಕೋತೀನಿ. ಈ ಥರ ಮಾಡೋದ್ರಿಂದ 2 ಸೈಡು ಬಾಯ್ಲ್ಡ್ ಆಗುತ್ತೆ, ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಮಾಡೋದ್ರಿಂದ ಚಟ್ನಿ ಟೇಸ್ಟಿಯಾಗಿ ಬರುತ್ತೆ. ಈಗ ಆಲ್ಮೋಸ್ಟ್ ಇದು ಆಗ್ತಾ ಬರ್ತಾಯಿದೆ. ನಾನು ಇದಕ್ಕೆ ತೆಗೆದಿಟ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಟೊಮೊಟೊ ಸಿಪ್ಪೆ ಮತ್ತು ಮಾವಿನಕಾಯ್ದು ಒಳಗಡೆ ತಿರುಳು ತೆಗೆದು ಹಾಕೋತೀನಿ. ಟೊಮೊಟೊ ಸಿಪ್ಪೆ ಮೇಲೆ ತೆಗೆದುಬಿಟ್ಟು ಈಗ ಇದನ್ನು ನಾನು ಏನೇನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಜಾರಿಗೆ ಸೇರಿಸ್ಕೋತೀನಿ. ಜಾರಿಗೆ ಸೇರಿಸ್ಕೊಂಡು ನಾನು ಇದ್ರ ಜೊತೆಗೆ ದಪ್ಪ ಸೈಜ್ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಹಾಕೋಕ್ಕೆ. ಈಗ ಒಂದು ಮಿಕ್ಸಿ ಜಾರ್ ಹಾಕ್ಕೊಂಡು ಅದಕ್ಕೆ ಟೊಮೊಟೊ ಸಿಪ್ಪೆ ತೆಗೆದಿರೋ ಸೇರಿಸ್ಕೊತಿದ್ದೀನಿ. ಮತ್ತು ಫ್ರೈ ಮಾಡೋದು ಅಂತಂತ ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಫ್ರೈ ಮಾಡಿದ್ನಲ್ಲ ಅದ್ರ ಜೊತೆಗೆ ಅದು ಸೇರಿಸ್ಕೊಂಡು ನೋಡಿ, ಈರುಳ್ಳಿ ದಪ್ಪ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಈಗ ಮಾವಿನಕಾಯ್ದು ಒಳಗಡೆ ಭಾಗ ಮಾತ್ರ ತೊಗೋತಿದ್ದೀನಿ. ಸ್ಪೂನ್ ಅಥವಾ ಸ್ಪೋರ್ಕ್ ಸಹಾಯದಿಂದ ಇದನ್ನು ಒಳಗಡೆ ಭಾಗ ಏನಿರುತ್ತೆ ಅದು ಮಾತ್ರ ತೊಗೋತಿದ್ದೀನಿ, ಸಿಪ್ಪೆ ಹಾಕ್ತಿಲ್ಲ. ಈ ಥರ ಮಾಡಿ ತೊಗೋಬೇಕು. ಸಿಪ್ಪೆ ಯೂಸ್ ಮಾಡಿದ್ರೆ ಬೇರೆ ಒಂದು ಸ್ವಲ್ಪ ಒಗರು ಬಂದ್ಬಿಡುತ್ತೆ ಚಟ್ನಿ, ಹಾಗಾಗಿ ಒಳಗಡೆ ಭಾಗ ಮಾತ್ರ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಟೇಸ್ಟಿಗೆ ಮಾತ್ರ ಹಾಕಿರೋದು. ನಮಗಿನ್ನೂ ಖಾರ ಬೇಕು ಅನ್ನೋದಕ್ಕೋಸ್ಕರ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೀರೇನು ಹಾಕಿಲ್ಲ, ನಾನು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿರೋದ್ರಿಂದ ಅದೇ ಸ್ವಲ್ಪ ನೀರು ಬಿಡುತ್ತೆ. ನೀರು ಹಾಕೋದ್ಕಿಂತ ಈ ಥರ ಮಾಡಿಕೊಂಡ್ರೆ 1 ದಿವಸ 2 ದಿವಸ ಇರುತ್ತೆ ಚಟ್ನಿ ಆಚೆ ಇಟ್ಟರು. ಈಗ ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಹಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಒಣಮೆಣ್ಸಿನ್ಕಾಯಿ, ಉದ್ದಿನಬೇಳೆ ಏನು ಬೇಕಾದರೂ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನಾನು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗೆ ಯೂಸ್ ಮಾಡ್ತಾಯಿಲ್ಲ. ಈಗ ಚಟ್ನಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನೀಗ ಒಗ್ಗರಣೆ ಹಾಕ್ತಿದ್ದೀನಿ. ಮೇಲೆ ಒಗ್ಗರಣೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ತೋರಿಸ್ತಿದ್ದೀನಿ. ಈಗ ಸರ್ವಿಂಗ್ ಬೌಲಲ್ಲಿ ಹಾಕಿದ್ದೀನಿ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂದರೆ ಒಳ್ಳೆ ಕಾಂಬಿನೇಷನು. ಉಪ್ಪು ಖಾರ ಹುಳಿ ಎಲ್ಲ ಸಖತ್ತಾಗಿತ್ತು. ಬೇಕು ಅಂದರೆ ನೀವು ಸ್ವಲ್ಪ ಒಂಚೂರು ಚಿಟಿಕೆಯಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ಆದರೆ ಹೀಗೆ ಸ್ವಲ್ಪ ಲೈಟಾಗಿ ಸ್ಪೈಸಿಯಾಗಿ ಹುಳಿಯಾಗಿ
ತುಂಬಾ ಚೆನ್ನಾಗಿ ಬಂದಿತ್ತು. ನೀವೊಂದು ಸಲ ಮಾಡಿ ಮನೇಲಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.